ವೀಕ್ಷಕರೇ ನಮಸ್ಕಾರ. ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಮ್ಮ ರಾಜ್ಯ ಧಾರ್ಮಿಕತೆಯ ದೃಷ್ಟಿಯಿಂದ ಬಹಳ ಸಿರಿವಂತವಾಗಿದೆ. ಇಲ್ಲಿ ನಾನಾ ದೇವರುಗಳನ್ನ ನಾನಾ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ. ಅಂತಹ ದೇವರುಗಳ ಪಟ್ಟಿಯಲ್ಲಿ ಹನುಮನು ಕೂಡ ಸೇರುತ್ತಾನೆ. ಹನುಮನ ದೇವಾಲಯಗಳು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಇದ್ದಾವೆ. ಅದರಲ್ಲಿ ಒಂದು ಬೆಂಗಳೂರಿನಲ್ಲಿರುವ ಕಾರೆಸಿದ್ದಿ ಹನುಮನ ದೇವಸ್ಥಾನ. ಇಲ್ಲಿನ ಹನುಮನನ್ನ ಕಾರೆಸಿದ್ದಿ ಹನುಮ ಎನ್ನುತ್ತಾರೆ. ಈ ದೇವಸ್ಥಾನದ ವಿಶೇಷತೆ ಎಂದರೆ ಇಲ್ಲಿ ನೀವು ಏನೇ ಭಕ್ತಿಯಿಂದ ಬೇಡಿಕೊಂಡರೂ ಅದೆಲ್ಲವೂ ಕೂಡ ನೆರವೇರುತ್ತದೆ. ಈ ಅದ್ಭುತ ಕ್ಷೇತ್ರ ಇರುವುದು ಬೆಂಗಳೂರಿನ ನೈಋತ್ಯ ಭಾಗದಲ್ಲಿರುವ ಗಿರಿನಗರದಲ್ಲಿರುವ ಅವಧೂತ ದತ್ತ ಪೀಠದಲ್ಲಿ. ಇದನ್ನ ಎಲ್ಲರೂ ಕಾರೆಸಿದ್ದಿ ಆಂಜನೇಯ ಕ್ಷೇತ್ರ ಎನ್ನುತ್ತಾರೆ. ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಇಲ್ಲಿ ಭಕ್ತಿಯಿಂದ ಮನಸ್ಸು ಪೂರ್ವಕವಾಗಿ ಬೇಡಿಕೊಂಡರೆ ಮನೋಕಾಮನೆಗಳು ಈಡೇರುತ್ತವೆ. ಇದು ಏಕಶಿಲೆಯ ಆಂಜನೇಯನ ವಿಗ್ರಹವಾಗಿದ್ದು ಇದರ ತೂಕ ಸುಮಾರು 200 ಟನ್ ಇದೆ. ಸುಬ್ರಹ್ಮಣ್ಯ ಆಚಾರ ಶಿಲ್ಪಿ ಮಾರ್ಗದರ್ಶನದಲ್ಲಿ ಸುಮಾರು 18 ಶಿಲ್ಪಿಗಳು ಈ ಶಿಲ್ಪವನ್ನ ರಚಿಸಲು ಕೆಲಸವನ್ನ ಮಾಡಿದ್ದಾರೆ. ಅವರು ಈ ಶಿಲ್ಪವನ್ನ ಕೆತ್ತಿಸಲು 10 ತಿಂಗಳುಗಳನ್ನ ತೆಗೆದುಕೊಂಡಿದ್ರು. ಕಾರೆಸಿದ್ದಿ ಆಂಜನೇಯ ದೇವಾಲಯವನ್ನ ಅಷ್ಟಭುಜಾಕೃತಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನದಲ್ಲಿ ಪ್ರತಿದಿನ ನೂರಾರು ಭಕ್ತರು ಪ್ರದಕ್ಷಿಣೆಯನ್ನ ಹಾಕುತ್ತಾ ಇರುವುದನ್ನ ನೀವು ನೋಡಬಹುದು. ಅಷ್ಟೇ ಅಲ್ಲ, ದೇವಸ್ಥಾನದಲ್ಲಿ ಅಲ್ಲಲ್ಲಿ ತೆಂಗಿನಕಾಯಿ ಕಟ್ಟಿರುವುದು ನಿಮಗೆ ಕಾಣಿಸುತ್ತದೆ. ಹಾಗಾದ್ರೆ ಈ ತೆಂಗಿನಕಾಯಿಯನ್ನ ಯಾಕಾಗಿ ಕಟ್ಟುತ್ತಾರೆ, ಪ್ರದಕ್ಷಿಣೆ ಹಾಕುವುದರ ವಿಶೇಷತೆ ಏನು ಎಂಬುದನ್ನ ತಿಳಿಯುತ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ಕಟ್ಟಲಾದ ತೆಂಗಿನಕಾಯಿಯನ್ನ ಪೂರ್ಣ ಫಲ ಎನ್ನುತ್ತಾರೆ. ಇದನ್ನ ದೇವರಿಗೆ ಅರ್ಪಣೆ ಮಾಡುವುದರಿಂದ ಎಲ್ಲವೂ ಶುಭವಾಗುತ್ತದೆ ಎನ್ನುವಂತಹ ನಂಬಿಕೆ ಜನರಲ್ಲಿದೆ. ಭಕ್ತರು ಮನೆಯಿಂದಲೂ ತೆಂಗಿನಕಾಯಿಯನ್ನ ತರಬಹುದು. ಇಲ್ಲವಾದ್ರೆ ಅಲ್ಲಿ ಕೌಂಟರ್ನಲ್ಲಿರುವಂತಹ ತೆಂಗಿನಕಾಯಿಯನ್ನ ತೆಗೆದುಕೊಂಡು ದೇವಸ್ಥಾನದಲ್ಲಿ ಕಟ್ಟಬಹುದು. ಅಲ್ಲಿ ಕಾಯಿಯ ಮೇಲೆ ಸಂಖ್ಯೆ ಹಾಗೂ ದಿನಾಂಕವನ್ನ ನಮೂದನೆ ಮಾಡ್ತಾರೆ. ಆ ಕಾಯಿಯನ್ನ ತೆಗೆದುಕೊಂಡು ದೇವರ ಮುಂದೆ ಕುಳಿತು ಸಂಕಲ್ಪವನ್ನ ಮಾಡಬೇಕು. ಸಂಕಲ್ಪದ ನಂತರ ಪ್ರದಕ್ಷಿಣೆಗೆ ಸಿದ್ಧರಾಗಬೇಕು. ಪ್ರದಕ್ಷಿಣೆಯ ನಂತರ ಆ ತೆಂಗಿನಕಾಯಿಯನ್ನ ನಿಗದಿತ ಸ್ಥಳದಲ್ಲಿ ಕಟ್ಟಲಾಗುತ್ತೆ. 16 ದಿನದಲ್ಲಿ ಪ್ರತಿದಿನ 108 ಬಾರಿ ಹನುಮಾನ್ ಚಾಲಿಸವನ್ನ ಪಠನೆ ಮಾಡಬೇಕು. 4 ದಿನಕ್ಕೆ 41 ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು. ತೆಂಗಿನಕಾಯಿ ಕಟ್ಟಿದ 16ನೇ ದಿನ ಬಂದು ಕಟ್ಟಿದ ಕಾಯಿಯನ್ನ ತೆಗೆದು ಸಿಹಿಯನ್ನ ತಯಾರಿಸಿ ತಿನ್ನಬೇಕು. ಆಗ ಎಲ್ಲವೂ ಕೂಡ ಶುಭವಾಗುತ್ತದೆ, ಮಾಡಿದ ಸಂಕಲ್ಪ ಈಡೇರುತ್ತದೆ ಎನ್ನುತ್ತಾರೆ. ಬೆಳಗ್ಗೆ 6:30ರಿಂದ ಮಧ್ಯಾಹ್ನ 1 ಗಂಟೆ, ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ದೇವಸ್ಥಾನ ತೆರೆದಿರುತ್ತದೆ. ಇನ್ನು ಪೂರ್ಣ ಫಲ ಸಂಕಲ್ಪ ಮಾಡುವುದಾದರೆ ಬೆಳಗ್ಗೆ 9:30ಕ್ಕೆ ಮಧ್ಯಾಹ್ನ 12 ಗಂಟೆಯವರೆಗೆ, ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯ ಒಳಗೆ ಹೋಗಬೇಕು. ದೇವಸ್ಥಾನವು ಅನಗಾದೇವಿ ಸಮಾತೆ, ಶ್ರೀ ದತ್ತಾತ್ರೇಯ, ಶಿವ, ಗಣಪತಿ ಮತ್ತು ನವಗ್ರಹ ಗುಡಿಗಳನ್ನು ಹೊಂದಿದೆ. ಈ ದೇವಸ್ಥಾನವು ಅವಧೂತ ದಟ್ಟ ಪೀಠದಿಂದ ನಡೆಸಲ್ಪಡುತ್ತೆ. ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಇಲ್ಲಿ ಹನುಮಂತನನ್ನ ಸ್ಥಾಪನೆ ಮಾಡಿದ್ದಾರೆ. ಪ್ರತಿ ಶುಕ್ರವಾರ ಅನಗ ಪೂಜೆಯನ್ನ ಮಾಡಲಾಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮುತ್ತೈದೆಯರು ಈ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಹನುಮನಿಗೆ ಭಕ್ತರು ವಿಶೇಷವಾದಂತಹ ಎಲೆಯ ಹಾರವನ್ನ ಅರ್ಪಣೆ ಮಾಡ್ತಾರೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆಯ ಸಮಯಗಳಲ್ಲಿ ಶ್ರೀ ಕಾರೆಸಿದ್ದಿ ಹನುಮನಿಗೆ ಸಿಂಧೂರ ಪೂಜೆ, ನಿತ್ಯ ಪೂಜೆ ಮತ್ತು ಆರತಿ ಅಭಿಷೇಕವನ್ನ ಸಂಜೆ ಮಂಗಳಾರತಿಯನ್ನ ನಡೆಸಲಾಗುತ್ತೆ ಮತ್ತು ಪ್ರಸಾದವನ್ನ ಬೆಳಗ್ಗೆ ಹಾಗೂ ಸಂಜೆಯ ಪೂಜೆಯ ಬಳಿಕ ಭಕ್ತರಿಗೆ ನೀಡಲಾಗುತ್ತೆ. ಇಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಶ್ರೀ ಹನುಮಾನ್ ಜಯಂತಿ ಹಬ್ಬವನ್ನ 12 ದಿನಗಳ ಕಾಲ ಉತ್ಸವವಾಗಿ ಬಹಳ ಅದ್ದೂರಿಯಿಂದ ಆಚರಣೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಸುಮಾರು 35,000ಕ್ಕೂ ಅಧಿಕ ಮಂದಿ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾರೆ. ಹನುಮನು ರಾಮನಿಗೆ ಸಹಾಯ ಮಾಡಿದಂತೆ ತನ್ನ ಭಕ್ತರಿಗೂ ಕೂಡ ಸಹಾಯವನ್ನ ಮಾಡ್ತಾನೆ. ಭಕ್ತರನ್ನ ಸಂಕಷ್ಟದಿಂದ ಪಾರು ಮಾಡುತ್ತಾನೆ ಎನ್ನುವಂತಹ ನಂಬಿಕೆ ಭಕ್ತರಲ್ಲಿ ಇದೆ. ವೀಕ್ಷಕರೇ, ನೀವು ಕೂಡ ಈ ಸನ್ನಿಧಾನಕ್ಕೆ ಭೇಟಿಯನ್ನ ನೀಡಿ ಆಂಜನೇಯನ ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಇದು ನಿಮ್ಮ ಶಕ್ತಿ.